ಹಾಯ್ ಹಲೋ ಗಾಯ್ಸ್ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಡಿಸೈನನ್ನು ತೊಗೊಂಡ್ಬಂದಿದ್ದೀನಿ. ಯಾವ ರೀತಿ ಮಾಡೋದು, ಅದಕ್ಕೆ ಯಾವೆಲ್ಲ ಮೆಟೀರಿಯಲ್ ಬೇಕಂತ ಹೇಳ್ತೇನೆ. ಅದಕ್ಕೆ ಶುಗರ್ ಬೀಡ್ಸ್ ಬೇಕು. ಮೆಟೀರಿಯಲ್ ಫಸ್ಟ್ ಶುಗರ್ ಬೀಡ್ಸು, ಝರಿ ಥ್ರೆಡ್ಡು, ಸ್ಟೋನ್ ಚೈನು, ಮತ್ತು ಈ ಥರ ಕಟ್ ಶೇಪ್ ಬೀಡು, ಆ್ಯಂಟಿಕ್ ಕಟ್ ಶೇಪ್ ಬೀಡ್. ಇವು ನೀಡಲ್ಸ್, ಒಂದು ಆರಿ ನೀಡಲ್, ಒಂದು ಆರಿ ನೀಡಲ್, ಇನ್ನೊಂದು ಬೀಡ್ಸ್ ಹಾಕೋದು ನೀಡಲ್. ನಾನು ಮೊದಲೇ ಹೇಳಿದ್ದೆ ನಿಮಗೆ ಯಾವ್ಯಾವ ನೀಡಲ್ಸ್ ಬೇಕಾಗುತ್ತೆ ಅಂತ. ಯಾವುದಕ್ಕೆ, ಇದು ತಿನ್ನಾಗಿರೋ ಝರಿ ಥ್ರೆಡ್. ಇಷ್ಟೆಲ್ಲ ಬೇಕು ಮೆಟೀರಿಯಲ್ಸು. ಈಗ ವರ್ಕ್ ಸ್ಟಾರ್ಟ್ ಮಾಡೋಣ. ಇನ್ನು ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ಯಾರು ನೋಡ್ತಾ ಇದ್ದೀರಾ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫ್ರೆಂಡ್ಸ್, ಒಂದು ಲೈಕನ್ನು ಕೊಡಿ. ಲೈಕ್ ಮಾಡೋದನ್ನು ಮರಿಬೇಡಿ. ಸ್ಟಾರ್ಟ್ ಮಾಡೋಣ. ಸೊ ವರ್ಕ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟಿಂಗು ಬ್ಯಾಕ್ ಸ್ಟಿಚ್ಚನ್ನು ಹಾಕೋಣ. ಚೈನ್ ಸ್ಟಿಚ್ ಹಾಕಬೇಕು. ಒಂದು ಬ್ಯಾಕ್ ಸ್ಟಿಚ್ ಹಾಕೊಂಡು ಹೀಗೆ ಚೈನ್ ಸ್ಟಿಚ್ ಪುಟ್ಟದಾಗಿ ಹಾಕೊಂಡು ಹೋಗೋಣ. ಚೈನ್ ಸ್ಟಿಚ್ ಮಾಡ್ತಾ ಸ್ವಲ್ಪ ತಿರುಗಿಸ್ಕೋತಾ ಬನ್ನಿ. ಚಿಕ್ಕದಾಗಿ ಹಾಕೋಣ. ನೋಡಿ ಫ್ರೆಂಡ್ಸ್, ನಾವು ಮನೆಯಲ್ಲೇ ಕೂತ್ಕೊಂಡು ಆರಾಮವಾಗಿ ಡಿಸೈನ್ ಮಾಡ್ಕೋಬೋದು. ನಮ್ಮ ಬ್ಲೌಸಿಗೆ ನಾವೇ ಮಾಡ್ಕೋಬೋದು, ಅಥವಾ ಇನ್ನು ಬೇರೆಯವ್ರ ಬ್ಲೌಸ್ ಕೂಡ ಮಾಡಿಕೊಡ್ಬೋದು. ಯಾರೆಲ್ಲ ಕಲಿಬೇಕನ್ನೋ ಇಂಟ್ರೆಸ್ಟ್ ಇದೆ ಅವರು ಕಲಿಬೇಕು. ಹಾಗೆ ಮನೇಲಿ ಸುಮ್ಮನೆ ಮಾತ್ರ ಕೂಡಬೇಡಿ ಪ್ಲೀಸ್, ಟೈಮ್ ವೇಸ್ಟ್ ಮಾಡಬೇಡಿ. ಚೈನ್ ಸ್ಟಿಚ್ ಹಾಕೋತಾ ಬನ್ನಿ. ಸೊ ಸಾರಿ ಫ್ರೆಂಡ್ಸ್, ಇದೆಲ್ಲ ಮಾಡೋಕ್ಕೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇವಾಗ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಬರುತ್ತೆ ಅದು. ಇವಾಗ ಶುಗರ್ ಬೀಡ್ ತಗೋಣ. ಮೂರು ಬೀಡನ್ನು ಹಾಕೊಂಡು ಆಮೇಲೆ ಈ ಥರ ಬಿಗ್ ಬೀಡ್ ಇರುತ್ತಲ್ಲ, ಒಡ್ತೋಣ ಅನ್ಸಿನ ಬದ್ಮೇಶ್ವರ
ಸೊ ಗಾಯ್ಸ್, ಇದು ಫಸ್ಟಿಗೆ ಚೈನ್ ಸ್ಟಿಚ್ ಹಾಕೋಬೇಕು, ಆಮೇಲೆ ಶುಗರ್ ಬೀಡ್ ಹಾಕೋಬೇಕು, ನೆಕ್ಸ್ಟ್ ಲೈನ್ ಬಂದುಬಿಟ್ಟು 3 mm ಬೀಡ್ ಹಾಕೋಬೇಕು, ನೆಕ್ಸ್ಟ್ ಲೈನ್ ಶುಗರ್ ಬೀಡ್ ಹಾಕೋಬೇಕು, ಮತ್ತು ಒಂದು ಲೈನು ಸ್ಟೋನ್ ಹಾಕೋಬೇಕು, ಆಮೇಲೆ ಶುಗರ್ ಬೀಡ್ ಹಾಕೋಬೇಕು, ಆಮೇಲೆ ಈ ಥರ ಹಾಕ್ಕೊಂಡು ಅಂದರೆ ನೆಕ್ಕು ಫಿನಿಶ್ ಆಗುತ್ತೆ. ನೆಕ್ ಫಿನಿಶು